ಓಕೆ, ಟ್ರೈಲರ್ ನೋಡಿದ್ರಾ? ಒಂದು ಸಿನಿಮಾ ಮಾಡೋದೇ ಅಭಿಮಾನಿಗಳಿಗೋಸ್ಕರ ಅಥವಾ ಸಿನಿಮಾ ರಸಿಕರಿಗೋಸ್ಕರ. ಸೊ ಅವ್ರಿಗೆ ಇಷ್ಟ ಆಗ್ಬಿಟ್ರೆ ಅದು ನಮ್ಗೊಂಥರ ಒಂದು ಆಸ್ಕರ್ ಅವಾರ್ಡ್ ಬಂದಂಗೆ. ಅವರ ಒಂದು ದೊಡ್ಡ ಗುಣ ಏನು ಅಂದರೆ ಅವರು ಹೇಳಿ ಕಳಿಸಿದ್ದಾರೆ ದಟ್ ನನ್ನಿಂದ ಯಾವತ್ತೂ ಒಂದು ಸಿನಿಮಾ ನಿಲ್ಲಬಾರ್ದು, ಸಿನಿಮಾ ಕೆಲಸಗಳಾಗಬೇಕು, ಸಿನಿಮಾ ರಿಲೀಸ್ ಆಗಬೇಕು, ನಾನು ಯಾವತ್ತೂ ನಿಮ್ಮ ಜೊತೆಗಿರ್ತೀನಿ ಅಂತ. ದಟ್ ಈಸ್ ಹಿಸ್ ಗ್ರೇಟ್ನೆಸ್. ಅನಿರುದ್ಧ್ ಅವರು ಮತ್ತೆ ಸಿನಿಮಾದಲ್ಲಿ ಯಾವಾಗ ಕಾಣಿಸ್ಕೊಳ್ತಾರೆ? ಶುಡ್ಸಿ. ಓಕೆ, ಬಾ ಬಾ ಬಾ, ನಾವು ರೆಡಿ ಅಂತ wait ಮಾಡ್ತಾ ಇದೀವಿ ನಾವು. ಥ್ಯಾಂಕ್ ಯು. ಸೊ ಮಾರ್ಕ್ ಬಗ್ಗೆ ಹೇಳೋದಾದ್ರೆ, ಮಾರ್ಕ್ ಇಸ್ ಗೋಯಿಂಗ್ ಟು ಮೇಕ್ ಅ ಮಾರ್ಕ್ ಇನ್ ದ ಇಂಡಸ್ಟ್ರಿ. ದಾದಾ ಯಾರು ಗೊತ್ತಾ, ವಾಸ್ ಅ ವೆರಿ ಸ್ಪೆಷಲ್ ಸಾಂಗ್ ಟು ಮೀ. ಯಾಕಂದ್ರೆ ಅದರಲ್ಲಿ ಅಜನೀಶ್ ಸರ್ ಜೊತೆ ಹಾಡಕ್ಕೆ ಆಪರ್ಚುನಿಟಿ ಸಿಕ್ತು, ಆಮೇಲೆ ವಿಜಯ್ ಪ್ರಕಾಶ್ ಸರ್ ಜೊತೆ ಹಾಡಕ್ಕೆ ಆಪರ್ಚುನಿಟಿ ಸಿಕ್ತು. ಏನಂದ್ರೆ ಡಿಸೆಂಬರ್ ಇಸ್ ಗೋಯಿಂಗ್ ಟು ಬಿ ಅ ಫೀಸ್ಟ್ ಫಾರ್ ಆಲ್ ಕನ್ನಡ ಸಿನಿಮಾ ಲವರ್ಸ್. ದಾದಾ ಯಾರು ಗೊತ್ತಾ, ದಿನ ದಿನ ತಾಕ್ ದಿನ ದಿನ್ ತಲಾ ಸ್ವ್ಯಾಗ್ ಗೊತ್ತಾ, ದಿನ ದಿನ ತಾಕ್ ದಿನ ದಿನ್ ಸುಕ್ಕ ಸ್ಟೈಲ್ ಗೊತ್ತಾ, ದಿನ ದಿನ ತಾಕ್ ದಿನ ದಿನ್ ಜಕ ಸೈ ಗೊತ್ತಾ, ದಿನ ದಿನ ತಾಕ್ ದಿನ ದಿನ್. ಸೊ ಇದ್ರೆ ನೆಮ್ಮದಿಯಾಗಿರ್ಬೇಕು ಸಾಂಗ್ ನಲ್ಲಿ ದರ್ಶನ್ ಸರಿಗೆ ಇಷ್ಟವಾದಂತಹ ಲಿರಿಕ್ಸ್ ಯಾವುದು ಅಂತ ಗೊತ್ತಾಯ್ತಾ? ಇಲ್ಲ, ಅದು ನನಗೆ ಹೇಳಲಿಲ್ಲ, ಬಟ್ ಅವ್ರಿಗೆ ಕಂಪ್ಲೀಟ್ ಸಾಂಗ್ ತುಂಬಾ ಇಷ್ಟ ಆಯ್ತು ಅಂತ ನನಗೆ ಡೆಫಿನೆಟ್ಲಿ ಹೇಳಿದ್ರು. ಓಕೆ, ಟ್ರೈಲರ್ ನೋಡಿದ್ರಾ? ಡೆಫಿನೆಟ್ಲಿ. ನಮಗದು ಸೂಪರ್ ಆಗಿ ಅಂದ್ರೆ ನಾವು ಫಸ್ಟ್ ನೋಡಿದಾಗ್ಲೇ ಅದು ಕ್ರೇಜಿ ಮೈಂಡ್ ಬ್ಲೋಯಿಂಗ್ ಅನಿಸ್ತು. ಆ್ಯಂಡ್ ನಮಗಿಂತ ಹೆಚ್ಚಾಗಿ ನಮಗೆ ಜನರ ರಿವ್ಯೂ ತುಂಬ ಇಂಪಾರ್ಟೆಂಟು. ಸೊ ಅವ್ರಿಗೆ ಇದು ತುಂಬ ಇಷ್ಟ ಆಗಿದೆ. ಅದಕ್ಕಿಂತ ಖುಷಿ ಇನ್ನೊಂದು ಇಡೀ ಡೆವಿಲ್ ಚಿತ್ರತಂಡಕ್ಕೆ ಸಿಗಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಎಂಟೈರ್ ಒಂದು ಸಿನಿಮಾ ಮಾಡೋದೇ ಅಭಿಮಾನಿಗಳಿಗೋಸ್ಕರ ಅಥವಾ ಸಿನಿಮಾ ರಸಿಕರಿಗೋಸ್ಕರ. ಸೊ ಅವ್ರಿಗೆ ಇಷ್ಟ ಆಗ್ಬಿಟ್ರೆ ಅದು ನಮ್ಗೊಂಥರ ಒಂದು ಆಸ್ಕರ್ ಅವಾರ್ಡ್ ಬಂದಂಗೆ. ಒಂದ್ ಕಡೆ ದರ್ಶನ್ ಸರ್ ಅವರ ಲುಕ್ಕು, ಆ ಮಾಸ್ ಡೈಲಾಗ್ಗಳು ಎಲ್ಲ ಒಂದ್ ಕಡೆ ಏನು ಕುತೂಹಲ, ಕ್ಯೂರಿಯಾಸಿಟಿ ನಿಮಿಷಕ್ಕೂ ಕೂಡ ಜಾಸ್ತಿ ಆಗ್ತದೆ. ಯಾವ ರೀತಿ ಇರ್ಬೋದು ಅಂತ ಸಿನಿಮಾ. ಕರೆಕ್ಟ್. ಸೊ ಇಲ್ಲ, ಸಿನಿಮಾ ಅಂತೂ ತುಂಬಾ ಸ್ಟೈಲಿಶ್ ಆಗಿ ಮೂಡ್ ಬಂದಿದೆ. ಆ್ಯಂಡ್ ಸ್ಟೋರಿ ಇಸ್ ಅ ವೆರಿ ಡಿಫ್ರೆಂಟ್ ಕೈಂಡ್ ಆಫ್ ಸ್ಟೋರಿ. ನನಗೆ ಇಡೀ ಕಂಪ್ಲೀಟ್ ಸ್ಟೋರಿ ಗೊತ್ತಿಲ್ಲ, ಬಟ್ ಸ್ವಲ್ಪ ತುಣುಕುಗಳು ಗೊತ್ತು. ಅಂದರೆ ಈಗ ಹಾಡು ಬರಿಬೇಕಾದ್ರೆ ಸರ್ ಎಕ್ಸ್ಪ್ಲೇನ್ ಮಾಡಿರ್ತಾರಲ್ಲ, ಒಂದಷ್ಟು ಸಿಚುವೇಶನ್ಸ್ ಗೊತ್ತು. ತುಂಬ ಡಿಫ್ರೆಂಟ್ ಆಗಿದೆ. ತುಂಬ ಒಂದು ಕನ್ನಡ ಸಿನಿಮಾ ಈ ಥರ ಸ್ಕ್ರಿಪ್ಟ್ ಇಟ್ಕೊಂಡು ಒಂದು ಸ್ಟಾರ್ಗೆ ಈ ಥರನೂ ಮಾಡ್ಬೋದಾ ಅನ್ನೋ ಒಂದು ಕ್ಯೂರಿಯಾಸಿಟಿ ಡೆಫಿನೆಟ್ಲಿ ಬರುತ್ತೆ. ಬಟ್ ಸಿನಿಮಾ ಶೂಟಿಂಗ್ ಟೈಮಲ್ಲಿ ಅವರಿಗೆ ಬೆನ್ನೋವು ಬಂದಿದ್ದು. ಸೊ ಇದೆಲ್ಲ ಒಂದಷ್ಟು ವಿಚಾರಗಳ ನಡುವೆ ಸಿನಿಮಾ ರಿಲೀಸ್ ಆಗ್ತಿರೋದು ಪ್ರತಿಯೊಬ್ಬರಿಗೂ ಕೂಡ ಖುಷಿಯಾದಂತಹ ವಿಚಾರ. ಅವ್ರು ಅಷ್ಟು ಹುಷಾರಿಲ್ಲ ಅಂತಂದ್ರು ಬಂದು ಶೂಟಿಂಗ್ನಲ್ಲಿ ಪಾಲ್ಗೊಂಡು ತಮ್ಮ ಪಾರ್ಟ್ ಆಫ್ ಕೆಲಸ ಏನಿದೆ ಅದನ್ನೆಲ್ಲ ಮುಗಿಸ್ಕೊಟ್ಟು ಹೋಗಿದ್ದಾರೆ ಅಂತ ದೊಡ್ಡ ವಿಚಾರ ಅಲ್ವಾ? ಡೆಫಿನೆಟ್ಲಿ. ಆ್ಯಂಡ್ ದರ್ಶನ್ ಸರ್ ಇಸ್ ವೆರಿ ಡೆಡಿಕೇಟೆಡ್. ಅವರು ಸಿಕ್ಕಾಪಟ್ಟೆ ಡೆಡಿಕೇಟೆಡ್ ಟುವರ್ಡ್ಸ್ ಸಿನಿಮಾ, ಟುವರ್ಡ್ಸ್ ಹಿಸ್ ವರ್ಕ್. ಆ್ಯಂಡ್ ಒಂದೇನಂದರೆ ಅದು ಅಫ್ಕೋರ್ಸ್ ನಮಗೆಲ್ಲರಿಗೂ ಅದೊಂದು ದುಃಖ ಇದೆ ದಟ್ ದರ್ಶನ್ ಸರ್ ನಮ್ಮ ಜೊತೆ ಇವತ್ತು ಇರಬೇಕಿತ್ತು ಅಂತ, ಎಸ್ಪೆಷಲಿ ಫಾರ್ ದ ರಿಲೀಸ್. ಅದೊಂದು ದುಃಖ ಇದೆ. ಬಟ್ ಅವರ ಒಂದು ದೊಡ್ಡ ಗುಣ ಏನು ಅಂದರೆ ಅವರು ಹೇಳಿ ಕಳಿಸಿದ್ದಾರೆ ದಟ್ ನನ್ನಿಂದ ಯಾವತ್ತೂ ಒಂದು ಸಿನಿಮಾ ನಿಲ್ಲಬಾರ್ದು, ಸಿನಿಮಾ ಕೆಲಸಗಳಾಗಬೇಕು, ಸಿನಿಮಾ ರಿಲೀಸ್ ಆಗಬೇಕು, ನಾನು ಯಾವತ್ತೂ ನಿಮ್ಮ ಜೊತೆಗಿರ್ತೀನಿ ಅಂತ. ದಟ್ ಈಸ್ ಹಿಸ್ ಗ್ರೇಟ್ನೆಸ್. ಸೊ ಆ ಒಂದು ನನ್ನಿಂದ ಬೇರೆ ಯಾರಿಗೂ ತೊಂದರೆ ಆಗಬಾರ್ದು ಅನ್ನೋ ಒಂದು ಗುಣ ಇದೆಯಲ್ಲ, ದಟ್ ಈಸ್ ಅಮೇಝಿಂಗ್. ಮತ್ತೆ ಇನ್ನೊಂದು, ಈ ಕ್ಷಣಕ್ಕೂ ಕೂಡ ಅಭಿಮಾನಿಗಳು ಈ ಸಿನಿಮಾ ರಿಲೀಸ್ ದಿನ ನಮ್ಮ ಬಾಸ್ ಬಂದೇ ಬರ್ತಾರೆ ಅಂತ ಈ ಕ್ಷಣಕ್ಕೂ ಕೂಡ ವೇಟ್ ಮಾಡ್ತಾ ಇದ್ದಾರೆ. ರಿಯಾಲಿಟಿ ಏನಂದ್ರೆ ಕೆಲವೊಂದು ಸನ್ನಿವೇಶ ನೋಡಿದ್ರೆ ಸಾಧ್ಯ ಆಗೋದಿಲ್ಲ, ಬಟ್ ಅವರು ವೇಟ್ ಮಾಡ್ತಾ ಇದೀವಿ, ನಾವು ಬಂದೇ ಬರ್ತಾರೆ ಅಂತಾರೆ. ಸೊ ಈ ರೀತಿ ಅಭಿಮಾನ ನಿಜವಾಗ್ಲೂ ಕೂಡ ಬಹಳ ಖುಷಿ ಆಗುತ್ತೆ. ಹೌದು, ಡೆಫಿನೆಟ್ಲಿ. ಇಲ್ಲ, ಅದು ಹೇಳಲಿಲ್ವಾ, ಅದೊಂಥರ ದೇವರ ಆಶೀರ್ವಾದ ಅದು. ಯಾಕಂದ್ರೆ ಇಷ್ಟು ಕೋಟ್ಯಾಂತರ ಜನರ ಪ್ರೀತಿ ಗಳಿಸೋದಿದೆಯಲ್ಲ, ಅದು ಆಲ್ಮೋಸ್ಟ್ ಇಂಪಾಸಿಬಲ್. ಅದು ದರ್ಶನ್ ಸರ್ಗೆ ಸಿಕ್ಕಿದೆ. ಅದು ದೇವರ ಆಶೀರ್ವಾದ. ನಿಜ. ಸೊ ಈಗ ಸಿನಿಮಾ ರಿಲೀಸ್ಗೆ ರೆಡಿ ಇದೆ, ಇನ್ನೊಂದು 8 ದಿನ ಅಷ್ಟೇ. ಸೊ ಏನು ಹೇಳ್ತೀರಾ? ನೀವೆಷ್ಟು ಕ್ಯೂರಿಯಾಸಿಟಿಯಿಂದ ವೇಟ್ ಮಾಡ್ತೀರಾ? ನಾನು 100% ಕ್ಯೂರಿಯಾಸಿಟಿಯಿಂದ ವೇಟ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಅಜನೀಶ್ ಸರ್ ಅವರ ಮ್ಯೂಸಿಕ್ ಇದೊಂಥರ he is going to give the best mass class stylish album background score of the year. Ajnish sir is doing his 1000% for this movie. ಅದೊಂದು ಅವರ ಒಂದು ಮ್ಯೂಸಿಕ್ಕು
ಅವರ ಒಂದು ಯುನೋ ವೇ ಆಫ್ ಪ್ರೊಡಕ್ಷನ್ ಆಫ್ ಮ್ಯೂಸಿಕ್, ಅವರು ಅದಕ್ಕೆ ಎಷ್ಟು ಡೆಡಿಕೇಟ್ ಮಾಡಿದ್ದಾರೆ ಅಂದರೆ ಯುನೋ ದಟ್ ವಿಲ್ ಬಿ ಸೀನ್ ಆನ್ ಸ್ಕ್ರೀನ್ಸ್. ಅದು 100%. ಪ್ರಕಾಶ್ ವೀರ್ ಸರ್ ನಿಮಗೆ ಗೊತ್ತೇ ಇದೆ ಅವರು ಎಷ್ಟು ಅದ್ಭುತವಾಗಿ ಯುನೋ ಡೈರೆಕ್ಟ್ ಮಾಡ್ತಾರೆ ಅಂತ. ಆಲ್ ಹಿಸ್ ಸಿನಿಮಾಸ್ ಆರ್ ಅ ಹ್ಯೂಜ್ ಹಿಟ್ ಆ್ಯಂಡ್ ವೆರಿ ಡಿಫ್ರೆಂಟ್. ಒಂದೊಂದು ಸ್ಟೋರಿ ನೀವು ತೊಗೊಂಡೋದ್ರೇನು ಪ್ರಕಾಶ್ ಸರ್ ಸಿನಿಮಾದು, ಇಟ್ ಈಸ್ ಡಿಫ್ರೆಂಟ್ ಫ್ರಮ್ ಈಚ್ ಅದರ್. ಸೊ ಹಾಗಾಗಿ ಎಸ್ಪೆಷಲಿ ಈ ಸ್ಟೋರಿ ಅಂತೂ ಇನ್ನೂ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿದೆ. ಆ್ಯಂಡ್ ಅಫ್ಕೋರ್ಸ್ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್, ಈಸ್ ಒಂಥರ ಈ ಸಿನಿಮಾಲಿ ಎಷ್ಟು ಅದ್ಭುತವಾಗಿ ಎಷ್ಟು ಸ್ಟೈಲಿಶ್ ಆಗಿ ಕಾಣಿಸ್ಬೇಕೋ ಆ ಥರ ಕಾಣಿಸಿದ್ದಾರೆ. ಅವರ ಒಂದು ಮಾಸ್ ಡೈಲಾಗ್ಸ್ ಆಗಿರ್ಬೋದು, ಅವರ ಒಂದು ಅಪಿಯರೆನ್ಸು, ಅವರ ಒಂದು ಡೈಲಾಗ್ ಡೆಲಿವರಿ, ಆ್ಯಕ್ಟಿಂಗು ಈಸ್ ನಿಜವಾಗ್ಲೂ ಮೈಂಡ್ ಬ್ಲೋಯಿಂಗ್. ಓಕೆ, ನೀವು ಸಿನಿಮಾ ನೋಡಿದ್ದೀರಾ? ಇಲ್ಲ, ನೋಡಿಲ್ಲ, ಕಂಪ್ಲೀಟ್ ನೋಡಿಲ್ಲ. ಓಕೆ, ಸಿ ಅದೇ ಅಂದರೆ ಇಟ್ ಈಸ್ ವೆರಿ ಪ್ರೊಫೆಷನಲಿ ಹ್ಯಾಂಡಲ್ಡ್. ಎಷ್ಟೆಷ್ಟು ಪೋರ್ಷನ್ಸು ಏನೇನಿದೆ ಅವ್ರವ್ರ ಕೆಲಸ ಅವ್ರವ್ರಿಗೆ ಮಾತ್ರ ಅನ್ನೋಂಗೆ ಆ ಪೋರ್ಷನ್ಸ್ ಮಾತ್ರ ನೋಡಿದ್ದೀರಾ? ಓಕೆ, ಆ ನಂತರದಲ್ಲಿ ಅನಿರುದ್ಧ್ ಅವರು ಮತ್ತೆ ಸಿನಿಮಾದಲ್ಲಿ ಯಾವಾಗ ಕಾಣಿಸ್ಕೊಳ್ತಾರೆ ಅಂತ? ಆಕ್ಟಿಂಗ್ ಅಲ್ಲ, ಈಗ ಯೋಗಿ ಬಾಬು ಅವ್ರ ಜೊತೆ ಒಂದು ತಮಿಳ್ ಸಿನಿಮಾಲ್ಲಿ ಆಕ್ಟ್ ಮಾಡ್ತಾ ಇದ್ದೀನಿ. ಸೊ ಅದು ಇನ್ನೇನು ಸದ್ಯದಲ್ಲಿ ರಿಲೀಸ್ಗಿದೆ. ಸೊ ಅದರಲ್ಲಿ ಆಕ್ಟಿಂಗ್ ಮಾಡ್ತಾ ಇದ್ದೀನಿ. ಹಾಗೆ ಇನ್ನೊಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದೀನಿ ಆಸ್ ಅ ಕ್ಯಾರೆಕ್ಟರ್ ಆರ್ಟಿಸ್ಟ್. ಸೊ ಶುಡ್ ಸಿ. ಓಕೆ, ನಾವು ರೆಡಿ ಅಂತ ವೇಟ್ ಮಾಡ್ತಾ ಇದ್ದೀವಿ ನಾವು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೊ ಮಚ್. ಓಕೆ, ದಾದಾ ಯಾರು ಗೊತ್ತಾಗ ಹೋಗೋಣ ಇವಾಗ. ಎಸ್. ಒಂದ್ ಕಡೆ ಎಷ್ಟು ಬೇಡಿಕೆ ಇದೆ ಸರ್ ನಿಮ್ಗೆ? ಒಂದ್ ಕಡೆ ಡೆವಿಲ್, ಒಂದ್ ಕಡೆ ಮಾರ್ಕು, ಇನ್ನೊಂದ್ ಕಡೆ ಮ್ಯಾಕ್ಸ್, ರಾಬರ್ಟು ಸಾಲಾಗಿ ಬರ್ತಾ ಇದೆ. ಸೊ ಹೀಗೆ ಬ್ಯುಸಿ ಆಗಿರಿ ಅನ್ನೋದೇ ನಮ್ ವಿಶ್ ಕೂಡ ಆಗಿರುತ್ತೆ. ಸೊ ಮಾರ್ಕ್ ಬಗ್ಗೆ ಹೇಳೋದಾದ್ರೆ, ಮಾರ್ಕ್ ಇಸ್ ಗೋಯಿಂಗ್ ಟು ಮೇಕ್ ಎ ಮಾರ್ಕ್ ಇನ್ ದ ಇಂಡಸ್ಟ್ರಿ. ಏನಕ್ಕಂದ್ರೆ ಕಿಚ್ಚ ಸುದೀಪ್ ಸರ್, ಅದು ನಮಗೆ ಅವ್ರ ಬಗ್ಗೆ ನಾವು ಹೇಳೋದಕ್ಕೆ ಬಹಳ ಚಿಕ್ಕವರು. ಆ್ಯಂಡ್ ಅವ್ರ ಬಗ್ಗೆ ಹೇಳೋಕ್ಕೂ ಆಗಲ್ಲ, ಯಾಕಂದರೆ ಅವ್ರಂಥ ದೊಡ್ಡ ಆರ್ಟಿಸ್ಟು, ದೊಡ್ಡ ಹೀಸ್ ಅ ಡೈರೆಕ್ಟರ್, ಹೀಸ್ ಅನ್ ಆರ್ಟಿಸ್ಟ್, ಹೀಸ್ ಅ ಪ್ರೊಡ್ಯೂಸರ್, ಹೀಸ್ ಅ ವಿಷನರಿ, ಆ್ಯಂಡ್ ಹೀಸ್ ಅನ್ ಅಮೇಝಿಂಗ್ ಸಿಂಗರ್ ಆಲ್ಸೋ ಸುದೀಪ್ ಸರ್. ಸೊ ಅದೊಂಥರ ಎಲ್ಲ ಎಲಿಮೆಂಟ್ಸು ಇನ್ ಒನ್ ಆ್ಯಕ್ಟರ್, ಒನ್ ಪರ್ಸನ್ ಅನ್ನೋ ಹಂಗೆ ಇಸ್ ಸುದೀಪ್ ಸರ್. ಈಸ್ ದ ಬಾದ್ಶಾ. ಸೊ ಅದು ಹೇಳ್ದಂಗೆ ಆ ಗ್ರೇಸು, ಆ ಗತ್ತು, ಆ್ಯಂಡ್ ಯುನೋ ಆ ಸ್ಟೋರಿನೂ ಅಷ್ಟೇ. ನಿಮಗೆ ವಿಜಯ್ ಕಾರ್ತಿಕೇಯ ಸರ್ ಅವರ ಡೈರೆಕ್ಷನ್ ನೀವು ಏನೋ ಮ್ಯಾಕ್ಸಲ್ಲಿ ನೋಡೇ ಇದ್ದೀರಾ. ಆ್ಯಂಡ್ ಅದಕ್ಕೂ ಫಸ್ಟ್ ಆಫ್ ಆಲ್ ಅಗೇನ್ ಯುನೋ ಗ್ರೇಟ್ಫುಲ್ ಟು ಅಜ್ನೀಶ್ ಸರ್, ಬಿಕಾಸ್ ಅದರಲ್ಲೂ ಅಜ್ನೀಶ್ ಸರ್ ಮ್ಯೂಸಿಕ್ಕು ಅವರೇ ನನಗೆ ಆಪರ್ಚುನಿಟಿ ಕೊಟ್ಟಿದ್ದು ಫಾರ್ ಸಿಂಗಿಂಗ್. ಸೊ ದಾದಾ ಯಾರು ಗೊತ್ತಾ ವಾಸ್ ಅ ವೆರಿ ಸ್ಪೆಷಲ್ ಸಾಂಗ್ ಟು ಮೀ, ಯಾಕಂದರೆ ಅದರಲ್ಲಿ ಅಜ್ನೀಶ್ ಸರ್ ಜೊತೆ ಹಾಡೋಕ್ಕೆ ಆಪರ್ಚುನಿಟಿ ಸಿಕ್ತು, ಆಮೇಲೆ ವಿಜಯ್ ಪ್ರಕಾಶ್ ಸರ್ ಜೊತೆ ಹಾಡೋಕ್ಕೆ ಆಪರ್ಚುನಿಟಿ ಸಿಕ್ತು. ಆ್ಯಂಡ್ ಯುನೋ ಸುದೀಪ್ ಸರ್ ಆನ್ ಸ್ಕ್ರೀನ್ ವಿತ್ ದಟ್ ಅಮೇಝಿಂಗ್ ಡ್ಯಾನ್ಸ್. ನಮಗೆ ಫಸ್ಟ್ ಟೈಮ್ ಸುದೀಪ್ ಸರ್ ಆ ಥರ ಒಂದು ವೆರಿ ಮಾಸಿ ಸ್ಟೆಪ್ಸ್ ಡ್ಯಾನ್ಸ್ ಮಾಡಿರೋದು ನೋಡಿದ್ದು. ಸೊ ದಟ್ ವಾಸ್ ಅನ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಅನೂಪ್ ಸರ್ ಲಿರಿಕ್ಸ್ ಅಷ್ಟೇ. ಸೊ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಆ ಸಾಂಗ್ ಬಂದು 1 ತಿಂಗಳು ಒಳಗಡೆನೆ 1.6 crore ವ್ಯೂಸ್. ಹೌದು ಅಲ್ವಾ? ಎಷ್ಟು ಅಂದ್ರೆ ಲೈಕ್ ಫ್ಯಾನ್ಸು ಸಂಭ್ರಮಿಸ್ತಾ ಇದ್ದಾರೆ. ಕರೆಕ್ಟ್. ಈ ರೀತಿ ಒಂದು ಸಾಂಗು ಅವ್ರ ಲುಕ್ನ ಬಹುಶಃ ನೋಡಿರ್ಲಿಲ್ಲ. ದಟ್ಸ್ ಟ್ರೂ. ಅಲ್ವಾ? ನಿಜ. ಅದು ಸಿ ಅಗೇನ್ ಆ ಸಿನಿಮಾದ ಒಂದು ಸ್ಟೋರಿ ಲೈನ್ ಪ್ರಕಾರ ಯುನೋ ದಿಸ್ ಇಸ್ ಗೋಯಿಂಗ್ ಟು ಬಿ ಅ ವೆರಿ ಸ್ಪೆಷಲ್ ಸಾಂಗ್ ಇನ್ ದಟ್ ಸಿನಿಮಾ. ಯಾವುದು ದಾದಾ ಯಾರು ಗೊತ್ತಾ. ಆ್ಯಂಡ್ ಏನಂದ್ರೆ ಡಿಸೆಂಬರ್ ಇಸ್ ಗೋಯಿಂಗ್ ಟು ಬಿ ಅ ಫೀಸ್ಟ್ ಫಾರ್ ಆಲ್ ಕನ್ನಡ ಸಿನಿಮಾ ಲವರ್ಸ್. ಓಕೆ, ದಾದಾ ಯಾರು ಗೊತ್ತಾ ಒಂದೆರಡು ಲೈನ್? ಓಕೆ, ದಾದಾ ಯಾರು ಗೊತ್ತಾ, ದಿನ ತಾಕ್ ದಿನ ತಲಾ ಸ್ವ್ಯಾಗ್ ಗೊತ್ತಾ, ದಿನ ತಾಕ್ ದಿನ ಸುಕ್ಕ ಸ್ಟೈಲ್ ಗೊತ್ತಾ, ದಿನ ತಾಕ್ ದಿನ ಜಕ ಸೈಕ್ ಗೊತ್ತಾ, ದಿನ ತಾಕ್ ದಿನ ತನ್ನ ನೈಕ್ ಸೈಕ್ ದಾದಾ ಬೋಲೋ ದಾದಾ ಯಾರು ಗೊತ್ತಾ. ಸೂಪರ್. ಸುದೀಪ್ ಸರ್ ಕೇಳಿದಾಗ ಏನಂತ ಹೇಳಿದ್ರು ಸಾಂಗ್ ಕೇಳಿದಾಗ? ಅವ್ರು ಹಿ ಹ್ಯಾಡ್ ಲವ್ಡ್ ಇಟ್. ಅಂದರೆ ಏನು ಸುದೀಪ್ ಸರ್ ಯೂಶಲಿ ಹೆಂಗೆ ಅಂದರೆ ಅವ್ರಿಗೆ ಈ ಥರ ಸ್ಟೈಲಿಶ್ ಸಾಂಗ್ಸ್ ಸಿಕ್ಕಾಪಟ್ಟೆ ಇಷ್ಟ. ಅವರೇ ಸ್ಟೈಲಿಶ್. ಸೊ ಇದೊಂಥರ ಅಜ್ನೀಶ್ ಸರ್ ಹೆಂಗೆ ಕಂಪೋಸ್ ಮಾಡ್ತಾರೆ ಅಂದರೆ ಹಿ ಆಡ್ಸ್ ದಟ್ ಯುನೋ ಈ ಮಾಸ್ ಅನ್ನೋ ಒಂದು ಎಲಿಮೆಂಟ್ಗೆ ಹಿ ಆಡ್ಸ್ ದಟ್ ಸ್ಟೈಲ್.
ಈಗ ಅಜಯ್ ಸರ್ ಮಾಸಿ ನಂಬರಲ್ಲೂ ಅವರ ಒಂದು ಸ್ಟೈಲ್ ಆ್ಯಡ್ ಆಗಿರುತ್ತೆ. ಅದೊಂದು ಎಲ್ಲೋ ಒಂಥರ ಸ್ಟೈಲಿಶ್ ಆಗಿ ನಮಗೆ ಏನೋ ಸೌಂಡ್ ಆಗ್ತಾ ಇರುತ್ತೆ. ಸೊ ಅಜಯ್ ಸರ್ ಸೌಂಡಿಂಗ್ ಈಸ್ ಅಮೇಝಿಂಗ್. ಈಸ್ ಅಂದರೆ ಹೀ ಈಸ್ ಅ ವಿಷನರಿ ಇನ್ ಹಿಸ್ ಯುನೋ ಮ್ಯೂಸಿಕ್ ಮೇಕಿಂಗ್. ಸೊ ಅವ್ರಿಗೆ ಒಂದಷ್ಟು ಏನೋ ಆ ಥಾಟ್ ಪ್ರಾಸೆಸ್ಸೇ ಅವರು ಅದನ್ನು ತೊಗೊಂಡೋಗೋ ರೀತಿನೇ ಬೇರೆ. ಸೊ ಹಾಗಾಗಿ ಯುನೋ ಸುದೀಪ್ ಸರ್ಗಂತೂ ಹಿ ಹ್ಯಾಡ್ ಲವ್ ದ ಸಾಂಗ್ ಕೇಳಿಸ್ಕೊಂಡು ನಿಮಗೆ ಏನಾದರೂ ಹೇಳಿದಾರಾ? ಇಲ್ಲ, ನನಗೆ ಏನು ಹೇಳಲಿಲ್ಲ, ಬಟ್ ಹಿ ಹ್ಯಾಸ್ ಲವ್ ದಟ್ ಸಾಂಗ್, ದಟ್ ಇಸ್ ಫಾರ್ ಶೋರ್. ಓಕೆ, ಒಂದ್ ಕಡೆ VP ಸರ್ ಜೊತೆ ಹಾಡಿದ ಖುಷಿ, ಇನ್ನೊಂದ್ ಕಡೆ ಅಜನೀಶ್ ಸರ್ ಜೊತೆಗೆ. ಸೊ ಇದನ್ನೆಲ್ಲ ನೋಡಿದಾಗ ಏನ್ ಅನ್ಸುತ್ತೆ? ಇಲ್ಲ, ರಿಯಲಿ ಅದು ಬ್ಲೆಸ್ಡ್ ಅಂತಾನೆ ಹೇಳ್ಬೋದು. ಇನ್ನೊಂದು ಗ್ರೇಟ್ಫುಲ್ ಟು ಅಜನೀಶ್ ಸರ್ ಆ್ಯಂಡ್ ಬಾಬಿ ಮ್ಯಾಮ್, ABBS ಪ್ರೊಡಕ್ಷನ್ಸ್ ಅವ್ರದ್ದು ಮ್ಯೂಸಿಕ್ ಪ್ರೊಡಕ್ಷನ್ಸ್. ಸೊ ರಿಯಲಿ ಗ್ರೇಟ್ಫುಲ್ ಟು ಆಲ್ ದ ಪೀಪಲ್. ಓಕೆ, ಇನ್ನೇನು ಮಾರ್ಕು ಕೂಡ ರಿಲೀಸ್ಗೆ ರೆಡಿ ಇದೆ. December 25th. ಎಲ್ಲ ಕಡೆ ಡಬಲ್ ಧಮಾಕ, ಈ ಕಡೆ ಡೆವಿಲ್ ಮಾರ್ಕು, ಸಿನಿಮಾ ಲವರ್ಸ್ಗೆ ಅಲ್ವಾ? ಸಿನಿಮಾ ಲವರ್ಸ್ಗಂತೂ ಡಿಸೆಂಬರ್ ಇಸ್ ಗೋನ್ ಟು ಬಿ ಅ ವೆರಿ ಗುಡ್ ಟ್ರೀಟ್. ಏನಕ್ಕೆ ಅಂದರೆ ಒಂದು ನಮ್ಮೆಲ್ಲ ಥಿಯೇಟರ್ಗಳು ಫಿಲ್ ಆಗುತ್ತೆ. ನಮ್ಮ ಕನ್ನಡದ ಸಿನಿಮಾ ಆಡಿಯನ್ಸ್ಗೆ 2 ಅದ್ಭುತವಾದ ಮೂವಿಗಳು ಬರ್ತಾರೆ. ಹಾಗೆ ಅದ್ರ ಜೊತೆ ಸಾಕಷ್ಟು ಸಿನಿಮಾಗಳು ಬರ್ತಾರೆ, 45 ಬರ್ತಾರೆ, ಆ್ಯಂಡ್ ಯುನೋ ವೇರಿಯಸ್ ಅದರ್ ಕನ್ನಡ ಸಿನಿಮಾಗಳು ಬರ್ತಾರೆ, ವಿಚ್ ಇಸ್ ಆ ಗ್ರ್ಯಾಂಡ್ಯೂರ್ ಆಫ್ ಕನ್ನಡ ಸಿನಿಮಾ ಅಂತಾರಲ್ಲ, ದಟ್ ಈಸ್ ದಿಸ್ December 2025. ಓಕೆ, ನಾನು ಮಾರ್ಕಿಗೆ ಬಂದಿರೋ ಒಂದಷ್ಟು ಕಮೆಂಟ್ಸ್ಗಳನ್ನ ನೋಡ್ತಾ ಇದ್ದೆ. ನೀವು ಹೇಳಿರೋ ಸಾಂಗಿಗೆ ಬಂದಿರೋದು, ಹಾಗೆ ಈ ಕಡೆ ಡೆವಿಲ್ ನೋಡ್ತಾ ಇದ್ದೆ. ಸೊ ಕಿಚ್ಚನ ಅಭಿಮಾನಿಗಳಿಂದ ಈ ಡೆವಿಲ್ ಸಿನಿಮಾಗೆ ಸಪೋರ್ಟ್ ಮಾಡೋಣ, ಒಂದ್ ಕಡೆ ಇವರು ನಾವು ಸಪೋರ್ಟ್ ಮಾಡೋಣ ಸುದೀಪ್ ಸರ್ ಸಿನಿಮಾಗೆ ಅಂತ, ಒಂದ್ ಕಡೆ ಫ್ಯಾನ್ಸ್ ವಾರ್ ಎಲ್ಲ ಮುಗಿತಾ ಹೋಗ್ತಾ ಇದೆ. ಇವಾಗ ಜಸ್ಟ್ ಸಪೋರ್ಟಿಂಗ್ ಸಿಸ್ಟಮ್ ಬರ್ತಾ ಇದೆ ಅಂತ ಅನ್ನಿಸ್ತಾ ಇಲ್ವಾ? ಡೆಫಿನೆಟ್ಲಿ, ಫಸ್ಟಿಂದಾನೂ ಅಷ್ಟೇ. ನಿಜವಾದ ಕನ್ನಡ ಅಭಿಮಾನಿಗಳು, ಕನ್ನಡ ಸಿನಿಮಾ ಅಭಿಮಾನಿಗಳು ಏನೇನಿದ್ದಾರೆ ಎಲ್ಲರೂ ಮೇಡಮ್ ಮನಸ್ಪೂರ್ವಕವಾಗಿ ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಯಾರು ಪಾಪ ಯಾರಿಗೂ ಕೆಟ್ಟದ್ದು ಬಯಸೋ ಒಂದು ಮನಸ್ಥಿತಿ ಯಾರಿಗೂ ಇರಲ್ಲ. ಸೊ ಹಾಗಾಗಿ ಡೆಫಿನೆಟ್ಲಿ 100% ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ನಾನು ಎಲ್ಲ ಕನ್ನಡ ಸಿನಿಮಾ ಸ್ಟಾರ್ಸ್ಗೂ ನಾನು ಫ್ಯಾನ್. ಸೊ ಶಿವಣ್ಣ ಅವರಿಂದ ಹಿಡಿದಿರ್ಬೋದು, ಅಪ್ಪು ಸರಿಂದ, ಈಗ ಯುನೋ ಸುದೀಪ್ ಸರ್, ದರ್ಶನ್ ಸರ್, ಯುವ ಅವರು, ಆ್ಯಂಡ್ ದೆನ್ ಯುನೋ ದುನಿಯಾ ವಿಜಯ್ ಸರ್, ಎಲ್ಲ ಆಲ್ಮೋಸ್ಟ್ ಕನ್ನಡದ ಯಾರ್ಯಾರು ಸ್ಟಾರ್ಸ್ ಇದ್ದಾರೆ, ಉಪ್ಪಿ ಸರ್, ರಮೇಶ್ ಸರ್, ಆ್ಯಂಡ್ ದೆನ್ ಯುನೋ ಲಾಟ್ ಆಫ್ ಪೀಪಲ್, ಧ್ರುವ ಸರ್. ಸೊ ಎಲ್ಲರ ಸಿನಿಮಾಗಳನ್ನೂ ನಾವು ನೋಡ್ತೀವಿ. ಆ್ಯಂಡ್ ಕನ್ನಡ ಸಿನಿಮಾದಲ್ಲಿ ಏನಂದರೆ ಒಂದು ಅಂದರೆ ಸಿನಿಮಾ ರಂಗ ಇಟ್ ಸೆಲ್ಫ್ ಅದು ಹೇಗಿದೆ ಅಂದರೆ ಎಲ್ಲರಿಗೂ ಒಂದೇ ತಾಯಿ ಮಕ್ಕಳ ಥರ ಟ್ರೀಟ್ ಮಾಡುತ್ತೆ ಕನ್ನಡ ಸಿನಿಮಾ. ಸೊ ಈಗ ಕಾಂತಾರ ರಿಷಬ್ ಶೆಟ್ಟಿ ಸರ್ದಾಗಿರ್ಬೋದು, KGF ಯಶ್ ಸರ್ದಾಗಿರ್ಬೋದು, ಆ ಸಿನಿಮಾ ಕನ್ನಡ ಸಿನಿಮಾನೇ ಒಂದು ಡಿಫ್ರೆಂಟ್ ಏನೋ ಸ್ಟೇಜಿಗೆ ತೊಗೊಂಡೋಗ್ಬಿಡ್ತು, ಡಿಫ್ರೆಂಟ್ ಲೆವೆಲಿಗೆ ತೊಗೊಂಡೋಗ್ಬಿಡ್ತು. ಸೊ ಹಾಗಾಗಿ ನವಡೇಸ್ ಕನ್ನಡ ಸಿನಿಮಾ ಅಂದರೆ ಇಡೀ ವರ್ಲ್ಡ್ ವೈಡ್ ದೇ ನೋ. ಸೊ ಹಾಗಾಗಿ ಈ ಎಲ್ಲ ಅಭಿಮಾನಿಗಳು ಬಂದು ನಮ್ಮ ಕನ್ನಡದ ಅಭಿಮಾನಿಗಳು ಅಂತಾನೆ ಅಲ್ಲ, ತುಂಬ ಜನ ಬೇರೆ ತೆಲುಗುನವರು ಕನ್ನಡ ಸಿನಿಮಾ ನೋಡ್ತಾರೆ, ತಮಿಳವ್ರು ಕನ್ನಡ ಸಿನಿಮಾ ನೋಡ್ತಾರೆ. ಸೊ ಹಾಗಾಗಿ ನವಡೇಸ್ ಎವ್ರಿಥಿಂಗ್ ಇಸ್ ಟುವರ್ಡ್ಸ್ ಪಾಸಿಟಿವಿಟಿ ಆ್ಯಂಡ್ ಎವ್ರಿಥಿಂಗ್ ಇಸ್ ಗೋಯಿಂಗ್ ಗ್ರೇಟ್, ಎವ್ರಿಥಿಂಗ್ ಇಸ್ ಗ್ರೋಯಿಂಗ್. ಅದು ಬಹಳ ಖುಷಿ ಸಂಗತಿ. ಓಕೆ, ಈಗ ಕಂಪೋಸಿಂಗ್ ಮಾಡುವಂಥದ್ದು ಕಷ್ಟ ಅಂತ ಅನ್ಸುತ್ತಾ, ಅಥವಾ ಲಿರಿಕ್ಸ್ ಬರೆಯೋದು ಕಷ್ಟನಾ, ಅಥವಾ ಹಾಡೋದು ಕಷ್ಟ ಅಂತ ನಿಮಗೆ ಅನ್ಸುತ್ತಾ? ಆ್ಯಕ್ಚುಲಿ ಹಂಗೆ ನೋಡೋಕ್ಕೆ ಹೋದರೆ ಎಲ್ಲದರಲ್ಲೂ ಅದರದ್ದೇ ಒಂದಂತಹ ಡಿಫಿಕಲ್ಟೀಸ್ ಇದ್ದೇ ಇದೆ. ಬಟ್ ಎಲ್ಲದಕ್ಕಿಂತ ಸ್ವಲ್ಪ ಸುಲಭ ಅನ್ನೋದು ಹಾಡೋದು. ಯಾಕೆ ಹಾಗನ್ಸುತ್ತಾ? ಏನಕ್ಕೆ ಅಂದರೆ ಅದು ಮೇ ಬಿ ಬಿಕಾಸ್ ಚಿಕ್ಕ ವಯಸ್ಸಿಂದ ಹಾಡ್ಕೊಂಡು ಬಂದಿರೋದು, ಅದು ಒಂಥರ ಈಸಿ ಆಗ್ಬಿಟ್ಟಿದೆ. ಮೇ ಬಿ ಅದೊಂದು ವಿಚಾರ. ಅದು ಬಿಟ್ಟರೆ ಏನಂದರೆ ಹಾಡಬೇಕಾದ್ರೆ ಎಲ್ಲ ಆಗ್ಬಿಟ್ಟಿರತ್ತೆ. ಅಂದರೆ ಒಂದು 80% ಆಫ್ ದ ವರ್ಕ್ ಮುಗ್ದೋಗ್ಬಿಟ್ಟಿರತ್ತೆ, ಇನ್ನೊಂದು 20% ಮಾತ್ರ ಬಾಕಿ ಇರುತ್ತೆ ಹಾಡಬೇಕಾದ್ರೆ. ಆದರೆ ಒಬ್ಬ ಕಂಪೋಸರ್ ಕಂಪೋಸ್ ಮಾಡಬೇಕಾದ್ರೆ ಅದು ಫಸ್ಟ್ ಸ್ಕ್ರ್ಯಾಚಿಂದ, ಅಂದರೆ ಅದರ ಹುಟ್ಟು. ಸೊ ಅದು ಜನನ ಆಗೋದೇ ಒಬ್ಬ ಕಂಪೋಸರಿಂದ. ಸೊ ಅದಕ್ಕೆ ಎಷ್ಟು ಕ್ರಿಯೇಟಿವಿಟಿ ಬೇಕಾಗಿರುತ್ತೆ.
ನಿಮ್ಗೆ ಇವಾಗ ಆಲ್ಮೋಸ್ಟ್ ರೆಡಿ ಪ್ರಾಡಕ್ಟ್ ಕೊಟ್ಬಿಟ್ಟು ಇವಾಗ ಎಲ್ಲ ಕೊಟ್ಬಿಟ್ಟು ಬರೀ ಗಾರ್ನಿಶಿಂಗ್ ಮಾಡಿ ಅಂದ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದು ಗಿಗ್ಗರಣೆ ಹಾಕ್ಬಿಟ್ಟು ಕೊಟ್ಬಿಡ್ಬೋದು, ಅದನ್ನ ನೀಟಾಗಿ ಡೆಕೋರೇಟ್ ಮಾಡ್ಬಿಟ್ಟು ಕೊಟ್ಬಿಡ್ಬೋದು. ದಟ್ ಈಸ್ ಅ ಸಿಂಗರ್. ಸೊ ಒಬ್ಬ ಕಂಪೋಸರ್ ಹೆಂಗೆ ಅಂದ್ರೆ ಪಾಪ ಇದರಿಂದ ಏನೋ ಅಕ್ಕಿಯಿಂದ ಹಿಡಿದು ಎಲ್ಲ ಮಾಡಬೇಕು. ಅದೇ ರೀತಿ ಒಬ್ಬ ಲಿರಿಸಿಸ್ಟು ಅಷ್ಟೇ, ಅದಕ್ಕೆ ಏನೋ ಬೇರೆ ಇಂಗ್ರೀಡಿಯೆಂಟ್ಸು ಏನೇನಿದೆ ಅದೆಲ್ಲ ತುಂಬಿಸ್ಬಿಟ್ಟು ಒಬ್ಬ ಸಿಂಗರ್ಗೆ ಒಂದು 80% ಆದಮೇಲೆ ಕೊಡ್ತಾರೆ. ಸೊ ಹಾಗಾಗಿ ಸಿಂಗಿಂಗ್ ಇಸ್ ಅ ಲಿಟಲ್ ಈಸಿಯರ್. ಓಕೆ, ಎಲ್ಲ ಮೂರು ನೀವೇ ಮಾಡ್ತೀರಲ್ಲ ಸರ್? ಅಯ್ಯೋ ಮೇಡಮ್ ಇಲ್ಲ, ಅದು ಆ್ಯಕ್ಚುಲಿ ಸಿ ಐ ಮೀನ್ ಆಸ್ ಐ ಸೆಡ್ ಐ ಲವ್ ಟು ಎಕ್ಸ್ಪ್ಲೋರ್ ಅ ಲಾಟ್ ಆಫ್ ಥಿಂಗ್ಸ್. ಸೊ ಹಾಗಾಗಿ ಈಗ ಲವ್ ಯು ಮುದ್ದು ಅಂತ ಒಂದು ಸಿನಿಮಾಗೆ ಮ್ಯೂಸಿಕ್ ಮಾಡಿದೆ. ಸೊ ಅದು ತುಂಬಾ ಚೆನ್ನಾಗಿ ಓಡ್ತು, 25 days ಓಡ್ತು. ಬಿಕಾಸ್ ಇಟ್ ವಾಸ್ ಅ ಟ್ರೂ ಇನ್ಸಿಡೆಂಟ್, ಅಂದ್ರೆ ರಿಯಲ್ ಸ್ಟೋರಿನ ಅವರು ಅಡಾಪ್ಟ್ ಮಾಡ್ಕೊಂಡಿದ್ದು. ಸೊ ಅಗೇನ್ ಇಟ್ಸ್ ಗಾಡ್ಸ್ ಗ್ರೇಸ್ ಅಷ್ಟೇ. ನೀವು ಕಂಪೋಸ್ ಮಾಡಿರೋದಲ್ಲಿ ಯಾವ್ದಾದ್ರು ನನಗೆ ಇಷ್ಟವಾದಂತಹ ಹಾಡು ಇದು ಅಂತ ಹೇಳೋದಾದ್ರೆ? ನನಗೆ ರೀಸೆಂಟ್ಲಿ ಅದೇ ಲವ್ ಯು ಮುದ್ದುದೆ ನನಗೆ ಬಹಳ ಒಂದು ಸಾಂಗ್ ತುಂಬಾ ಇಷ್ಟ. ಅದು ಚಿತ್ರಮ್ಮ ಅವರು ಹಾಡಿರೋದು, ನಾನು ಚಿತ್ರಮ್ಮ ಅವ್ರದ್ದು ಡ್ಯೂಯೆಟ್ ಹಾಡಿರೋದು. ಈಗೀಗ ನನಗಂತೂ ನೀನಿಲ್ಲದೆ ಸಾಗದು ದಿನ, ತುಸು ಮೆಲ್ಲ ಗುನುಗುತ್ತ ಗುಣಗಾನವ ಮಾಡಿರೋ ಕ್ಷಣ ಅಂತ ಒಂದು ಸಾಂಗ್ ಇದೆ. ದಟ್ ಈಸ್ ಮೈ ಪರ್ಸನಲ್ ಫೇವ್ರೇಟ್. ನಾನು ಹಾಗೆ ನಿಮ್ಮ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ನೋಡ್ತಾ ಇದ್ದೆ, ಅದೇ ಚಿತ್ರಮ್ಮ ಅವ್ರ ಜೊತೆಗೆ ಹಾಡಿರೋದನ್ನ ಹಂಚ್ಕೊಂಡಿದ್ವಿ. ಹಾಗೆ ಇನ್ನೊಂದು ನನಗೆ ಬಹಳ ವಿಶೇಷ ಅನ್ಸಿದ್ದು SPB ಸರ್ ಜೊತೆಗೆ ಸಿಗ್ನೇಚರ್ದು ಅದು ಸರ್, ಅದ್ರದ್ದು ಒಂದು ಮೂಮೆಂಟ್ ಏನದೊಂದು ನಮಗೆ ಇಲ್ಲ. ಆ ಫೋಟೋ ಬಂದು ಹೆಂಗೆ ಅಂದ್ರೆ SPB ಸರ್ ಅವರ ಫಸ್ಟ್ ಮೀಟ್ ಇಂದ ಅವರ ಕೊನೆ ಮೀಟ್ ವರ್ಗೂ ಒಂದು ಕೊಲಾಜ್ ಮಾಡ್ಬಿಟ್ಟು ಅದನ್ನ ಫೋಟೋ ಹಾಕಿದ್ದು. ನನ್ನ ಫಸ್ಟ್ ಎವರ್ ಆಟೋಗ್ರಾಫು SPB ಸರ್ ಕೊಟ್ಟಿದ್ದು. ಅದರಲ್ಲಿ ಚಿರಂಜೀವಿ ಅನಿರುದ್ಧಕಿ ಆಶೀಸ್ಲು ಅಂತ ಬರೆದ್ಬಿಟ್ಟು 7304 ಏನೋ ಡೇಟ್ ಹಾಕಿದ್ದಾರೆ, ಐ ಸ್ಟಿಲ್ ರಿಮೆಂಬರ್. ಸೊ ಅದು ಕರಾವಳಿ ಉತ್ಸವ ಅಂತ ಒಂದು ಶೋ ಇತ್ತು. ಅದರಲ್ಲಿ ನಮ್ಮ ಗುರುಗಳು ಮಂಜುಳಾ ಗುರುರಾಜ್ ಹಾಗೂ ಗುರುರಾಜ್ ಅವ್ರದ್ದು ಆರ್ಕೆಸ್ಟ್ರಾ ಸೌಂಡ್ ಆಫ್ ಮ್ಯೂಸಿಕ್ ಅಂತ. ಸೊ ಅದರಲ್ಲಿ ನನಗೊಂದು ಆಪರ್ಚುನಿಟಿ ಕೊಟ್ಟಿದ್ರು, ಏನೋ ಒಂದು ಸಾಂಗ್ ಹಾಡೋಕ್ಕೆ. ಸೊ ಅವ್ರ ಮುಂದೆ ಅದನ್ನ ಹಾಡಿ ಅವ್ರ ಶೋ ಅಲ್ಲಿ, SPB ಅವ್ರ ಶೋ ಅಲ್ಲಿ, ಸೊ ಅವ್ರ ಮುಂದೆ ಆ ಸಾಂಗ್ ಹಾಡಿ ಅದಾದ್ಮೇಲೆ ಅವ್ರ ಹತ್ರ ಆಟೋಗ್ರಾಫ್ ತಗೊಂಡಿದ್ದ. ಅದೆಲ್ಲ ಒಂದು ಮೆಮೊರಿ ಇವಾಗ. ಡೆಫಿನೆಟ್ಲಿ ಅದು ಪ್ರೈಸ್ಲೆಸ್, ಅದು ಬೆಲೆ ಕಟ್ಟಕ್ಕಾಗಲ್ಲ. ಸೊ ಹಾಗೆ ಸಿನಿಮಾ ಜರ್ನಿ, ಹಾಡಿನ ಜರ್ನಿ ಹೀಗೆ ಮುಂದುವರಿತಾ ಇರಲಿ ನಿಮಗೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ರಿಯಲಿ ಮೀನ್ಸ್ ಅ ಲಾಟ್. ಎಲ್ಲ ಕನ್ನಡ ಪಿಕ್ಚರ್ ವೀಕ್ಷಕರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು, ವಂದನೆಗಳು. ಹೀಗೆ ಕನ್ನಡ ಪಿಕ್ಚರ್ ಯೂಟ್ಯೂಬ್ ಚಾನೆಲ್ನು ನೀವು ನೋಡ್ತಾರೆ, ಹಾಗೆ ಕನ್ನಡ ಪಿಕ್ಚರ್ಗಳನ್ನು ನೀವು ನೋಡ್ತಾರೆ. ಎಷ್ಟು ಚೆನ್ನಾಗಿ ಹೇಳಿದ್ರು ನೋಡಿ ಅವರು. ಇಲ್ಲ, ನೀವು ಬಹಳ ಒಳ್ಳೆ ಟೈಟ್ಲ್ ಇಟ್ಟಿದ್ದೀರಾ ನಿಮ್ಮ ಚಾನೆಲ್ಗೆ. ಎಸ್ ಎಸ್ ಎಸ್, ಪ್ರವೀಣ್ ಸರ್, ಆಲ್ ಕ್ರೆಡಿಟ್ ಗೋಸ್ ಟು ಪ್ರವೀಣ್ ಸರ್. ಎಸ್, ಡೆಫಿನೆಟ್ಲಿ. ನೋಡಿದ್ರಲ್ವಾ, ಇದು ಡಬಲ್ ಸಿನಿಮಾ ಬಗೆಗಿನ ಒಂದಷ್ಟು ಮಾತುಕತೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಕನ್ನಡ ಪಿಕ್ಚರ್.